ಒಂದು ವೇ ಹೈವೇಲಿ ಒಂದು ಡಾಬಾ ಹತ್ರ ನಿಲ್ಲಿಸಿದ್ದೆ. ಒಳ್ಳೆ ಊಟ ಕೊಟ್ಟರು, ತುಂಬ ಖುಷಿ ಆಯಿತು. ಜನ ಅವ್ರಿಗೆ ಅಂತ ಇಟ್ಟಿದ್ದು ಊಟನ ನಮಗೆ ಕೊಟ್ಟಿದ್ದು. ಈಗ ನಾವು ನಮ್ಮ ಕೋ ರೈಡರ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಲೋ. ಲೆಟ್ಸ್ en route towards Ghatu Shamji. ಹೈವೇ ಚೆನ್ನಾಗಿರೋ ಹೈವೇ ಸಿಕ್ತು. ಅದಕ್ಕೇನೆ ಒಂದು ಡ್ರ್ಯಾಗ್ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಡೆಸ್ಟಿನಿ ಜೊತೆಗೆ ಒಂದು ಡ್ರ್ಯಾಗ್ ಹೊಡಿತಾ ಇದ್ದೀವಿ. ಸೊ ಲೆಟ್ಸ್ ಹ್ಯಾವ್ ಅವರ್ ಡ್ರ್ಯಾಗ್. ಎಷ್ಟು ಟಚ್ ಮಾಡ್ತಾ ಟಾಪ್ ಸ್ಪೀಡ್ ಅಂತ ನೋಡ್ತಾ ಇದ್ದೀನಿ. ನೈಂಟಿ 92 92 go. You can. 100. Yeah. Hello. ಹಾಯ್. ಮರುಭೂಮಿಯ ನಾಡಿಗೆ ಸ್ವಾಗತ. ಇಲ್ಲಿ ಮರಳು ಸಾಕಾಣಿಕೆ ನಡೀತಾ ಇದೆ. ಮರಳು ಫುಲ್ಲು, ಯಾವ ಸೈಡ್ ನೋಡಿದ್ರು ಮರಳು. ಇಲ್ಲಿ ಗಿಡಗಳು ಯಾವ್ದು ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಎಕ್ಕದ ಗಿಡ, ಮುಳ್ಳಿನ ಮರ, ಕಳ್ಳಿ ಗಿಡ, ಸಣ್ಣ ಪುಟ್ಟದ್ದು. ಇವಾಗ ಯಾವುದೋ ಒಳ್ಳೊಳ್ಳೆ ಮರ, ಇದು ಹೊಂಗೆ ಮರ ಅಲ್ಲ, ಇದು ಕಾರ್ಕ್ ಬಾಲ್ ಮಾಡ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ, ಆ ಮರನೂ ನೆಟ್ಟವ್ರೆ, ಗಿಡ ನೆಟ್ಟವ್ರೆ ಮರ ಆಗಲಿ ಅಂತ. ನಮ್ಮ ಗಾಡಿ ನುಗ್ಗುತ್ತೈತೆ. ಓಕೆ. ಫೋಕಸ್. ನಾವು ಇನ್ನು ಜೈಪುರ್ಗೆ ಅರೌಂಡ್ ಒಂದು 160 ಅಲ್ಲಿ ಇದ್ದೀವಿ. 80ಯಲ್ಲೇ ನಮ್ಮ ಸ್ಪೀಡ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಕ್ಕೆ ನಾವು 1 ಅವರಲ್ಲಿ ಈ ಕಡೆಗೆ ರೀಚ್ ಆಗಿಬಿಟ್ಟಿದ್ದೀವಿ. ಸೊ 50-60 ಕಿಲೋಮೀಟರ್ ಬ್ಯಾಕಲ್ಲೇ ನಾವು ಉಳ್ಕೊತೀವಿ. ಇನ್ನು 3:40 ಟೈಮು. 3:40 ಅಂದರೆ 4:40, 5 ಗಂಟೆ. ಇನ್ನು 1.5 ಅವರ್ ಬೈಕ್ ಓಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ 60ಗೆ ಜಂಪ್ ಆಗ್ತೀವಿ. 1.5 ಅವರ್ ಗಾಡಿ ಓಡಿಸಿ ನಮ್ಮ ಕೋ ರೈಡರ್ನ ಹೇಗಾರು ಮಾಡಿ ಬೇಗ ಮೀಟ್ ಮಾಡಿಕೊಂಡು ಅವ್ರ ಜೊತೆ ನಮ್ಮ ಪ್ರಯಾಣನ ಮತ್ತೆ ಸಾಗಿಸ್ತೀವಿ. ನಮ್ಮ ಬ್ರದರ್ದು ಎಂಗೇಜ್ಮೆಂಟ್ ಆಗಿದೆಯಂತೆ. ಕಂಗ್ರ್ಯಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಣ್ಣ, ಒಂಥರ ಅಣ್ಣ ಅನ್ನೋದಕ್ಕಿಂತ ಫ್ರೆಂಡ್ ಥರನೇ ಅಂದ್ಕೊಳ್ಳಿ. ನಾನು ತುಂಬ ಟೈಮ್ ಎಲ್ಲ ಚಿಕ್ಕ ವಯಸ್ಸಿಂದ ಸ್ಪೆಂಡ್ ಮಾಡಿಲ್ಲ. ಬಟ್ ಆದರೆ ನಾವು MBA ಓದೋಕ್ಕೆ ಮುಂಚೆ 1 ವರ್ಷ ಅವ್ರ ಜೊತೆನೇ ಇದ್ವಿ. ಸೊ ಆ 1 ವರ್ಷ ನಮಗಿಲ್ಲ ಅಂದರೂ ಒಂದು 20 ವರ್ಷದ ಎಕ್ಸ್ಪೀರಿಯನ್ಸ್ ಕೊಟ್ಬಿಡ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ತುಂಬ ಜಾಲಿಯಾಗಿರ್ತಿದ್ವಿ, ಜಿಮ್ಮಿಗೆ ಹೋಗ್ತಿದ್ವಿ, ಬೈಕ್ ಟ್ರಿಪ್ ಹೋಗ್ತಾ ಇದ್ವಿ. ಚೆನ್ನಾಗಿ ನೋಡ್ಕೊಳ್ಳೋನು, ಏನೇನೋ ಕೊಡ್ಸೋನು ಚೆನ್ನಾಗೆ. ಯಾವಾಗ್ಲೂ ಎಲ್ಲೇ ಹೋದ್ರೂ ಅವನೇ ಪಾಪ ಬಿಲ್ ಪೇ ಮಾಡ್ತಿದ್ದು. ನಮಗೆ ನೋಡ್ಕೊಂಡಿದ್ದ. ಸ್ವಂತ ತಮ್ಮನ್ನು ನೋಡ್ಕೊಳ್ಳಲ್ಲ ಗುರು, ಹಂಗೆ ನೋಡ್ಕೊಂಡ್ಬಿಟ್ಟಿದ್ದ ನಮ್ಮನ್ನ. ಈಗಲೂ ಹಂಗೆ ನೋಡ್ಕೊಂತಾನೆ ನಮ್ಮಣ್ಣ. ಮರಳು ಫುಲ್ಲು ಮರಳು. ಮರಳ ಮೇಲೆ ಏನು ಇವರು ಬೆಳೀತಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಅಣ್ಣ ಕಾರು, ನಾನು ಹೋಗ್ಬಿಡ್ತೀನಿ ತಡಿ. ಶಿಷ್ಯ ಅಲ್ಗೋ.
195 ಜೈಪುರು. 60 ಮೈನಸ್ ಮಾಡು 130. ಇನ್ನೊಂದು 130 ಹೊಡಿಬೇಕು. 130 ಅಂದರೆ 6 6 60ಅಲ್ಲಿ ಮೇಂಟೈನ್ ಮಾಡಿದ್ರು 2 ಅವರ್. ಸೊ ಈಗ 3:40 4:40 5:40 ಬೇಡ. 70ಅಲ್ಲಿ 7 ಓಕೆ 2 ಅವರ್ 8 ಓಕೆ. ಏನೋ ಮೇಂಟೈನ್ ಮಾಡೋಣ ಬಾ. ಇಲ್ಲಿನೊಂದೇನು ಗೊತ್ತಾ, ಹೈವೇಲಿ ಎಷ್ಟು ದೂರದಿಂದ ಬಂದ್ರೂ ಒಂದು ಪೆಟ್ರೋಲ್ ಪಂಪ್ ಸಿಕ್ಕಿಲ್ಲ. ಇವಾಗ ಒಂದು ಪೆಟ್ರೋಲ್ ಪಂಪ್ ಹಿಂದೆ ಹೋಯ್ತು. ಪೆಟ್ರೋಲ್ ಬಂಕ್ಗಳೇ ಇಲ್ಲಿ ಕಮ್ಮಿ. ಹೈ ವೋಲ್ಟೇಜ್ ವಯರ್ಸ್. ಇವಾಗ ಪ್ರಸ್ತುತ ಸಮಯ 8:41 3:41. ಒಂದೇ ಜಾಗದಲ್ಲಿ ಕೂತು ಕೂತು ಕುಂಡಿ ಎಲ್ಲ ರಟ್ಟು. Fuck you, bro. Fuck you. How I come? ಇಲ್ಲಿಂದ ಸ್ವಲ್ಪ ಜೈಪುರ್ ಹತ್ರ ಅಲ್ವಾ, ಹಾಗಾಗಿ ಸ್ವಲ್ಪ ಡಾಬಾಗಳು, ಜ್ಯೂಸ್ಗಳು ಎಲ್ಲ ಗಡುಗಳು ಕಾಣಿಸ್ತಾ ಇದ್ದಾವೆ. ಪೆಟ್ರೋಲ್ ಪಂಪು ಇದೆ. ಅಷ್ಟು ಒಂಟೆ ಕಾಣಿಸ್ತಿಲ್ಲ ನಮಗೆ. ಮೇ ಬಿ ಜೈಸಲ್ಮೇರ್ ಕಡೆ ಹೋದ್ರೆ ಒಂಟೆಗಳು ಕಾಣಿಸುತ್ತೆ ಅನ್ಸುತ್ತೆ. ಜೈಪುರ್ ಸಿಟಿ ಸೈಡ್ ಆಗುತ್ತಲ್ಲ, ಸೊ ಇದು ಆಲ್ಮೋಸ್ಟ್ ಡೆಲ್ಲಿಗೆ ಹತ್ರ ಇರೋದ್ರಿಂದ ಅಷ್ಟೊಂದು ಒಂಟೆ ವಿಸಿಬಿಲಿಟಿ ಕಮ್ಮಿ. ಗ್ರೀನರಿನೇ ಇರುತ್ತೆ ಇಲ್ಲಿ ಆಲ್ಮೋಸ್ಟ್. ಇನ್ನೇನು ಏನು ಸಮಾಚಾರ ಪ್ರೇಕ್ಷಕರಲ್ಲಿ ವಿನಂತಿ, ಏನು ಸಮಾಚಾರ, ಹೇಗಿದ್ದೀರಾ, ಕ್ಷೇಮವೇ, ಮತ್ತೆಲ್ಲ ಹೇಗೆ ನಡೀತಾ ಇದೆ ನಿಮ್ಮ ಕಾರ್ಯ ಕೆಲಸ ಕಜ್ಜಗಳು? ನಡೀರಿ ಮಾತುಕತೆ ಮಾತಾಡಿಕೊಂಡೆ ಇನ್ನೂ ಒಂದು 100 ಕಿಲೋಮೀಟರ್ ಮೇಲೆ ನಡಿಬೇಕು ನಾವು. 195 ಅಂದರೆ 130 ಅಂದರೆ ಈ 110 ಬಂದೆ. 130 ಕಿಲೋಮೀಟರ್ ನಾವು ರೈಡ್ ಮಾಡಬೇಕಿನ್ನು. ಸೊ ಲೆಟ್ಸ್ ಗೋ. ಮರುಭೂಮಿಯಲ್ಲಿ ಸಮುದ್ರ. ನಮಗೆ ಮರುಭೂಮಿಯಲ್ಲಿ ಈ ಥರ ಒಂದು ಫ್ಲಡ್ ಆಗೋ ರೇಂಜಿಗೆ ನೀರು ನಿಂತಿರೋ ಜಾಗ ನೋಡಿ ಶಾಕು. ಇಲ್ಲಿ ಹೋಟ್ಲುಗಳಲ್ಲಿ, ಟೀ ಅಂಗಡಿಗಳಲ್ಲಿ 1 ಬಕೆಟ್ ನೀರನ್ನ ಒಂದಿನ ಎಲ್ಲ ಯೂಸ್ ಮಾಡ್ತಾರೆ. ಕುಡಿಯೋದು 1 ಬಕೆಟು, ಲೋಟ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೂ ಒಂದೇ ದಿನದಲ್ಲಿ 1 ಬಕೆಟ್ ಅಷ್ಟೇ. ಇಲ್ಲಿ ನೋಡಿದ್ರೆ ಊರು ತುಂಬ ನೀರು. ರೋಡ್ ಏನಾರು ಕೆರೆಯಲ್ಲಿ ಮಾಡ್ಬಿಟ್ಟವ್ರ? ಅಣ್ಣ ನಮ್ಮ ಗಾಡಿ ಅಷ್ಟು ಆಳವಾಗಿ ಇಳಿಯಲ್ಲ. ನಿಧಾನಕ್ಕೆ ಹೋಗಿ ನಾವು ನಿಧಾನಕ್ಕೆ ಹೋಗ್ತೀವಿ. ಕರೆಕ್ಟಾಗಿ ಹೋಗ್ತಾ ಇದ್ದೀವ? NH52 ಮೇ ಬಿ 4:15. ನಾವು ಅಲ್ಲಿ ಬಿಟ್ಟವಲ್ಲ, ಹೋಟ್ಲಿಂದ ಊಟ ಮಾಡಿ ಸೀದಾ ಹೊಂಟಿದ್ದೀವಿ. ಎಲ್ಲೂ ಇಲ್ಲ, ನಾನ್ ಸ್ಟಾಪ್ 1890. ಸೀನು ಸಾರಿ ಎಕ್ಸ್ಕ್ಯೂಸ್ ಮೀ. ಜೈಪುರ್ ಹಿಂಗೇನಾ, ಟೋಲ್ ರೋಡ್ ಎಂಡ್ಸ್ ದೇರ್ ಅಂತ ಇತ್ತು, ಬಟ್ ಅದ್ರ ಹೈವೇ ಇದಕ್ಕೆ ಕಾಣಿಸ್ತೀನಿ. ನಾನು ಈ ಕಡೆ ಬಂದೆ, ಆ ಕಡೆ ಹೋಗ್ಲಿಲ್ಲ. ಹೈವೇಲಿ ದಿನ ಆ ಕಡೆ ಹೋಗ್ಬೇಕು. ರೋಡ್ ಏನೋ ಒಂದು ಐತೆ 57 121 ಜೈಪುರ್. ನಾನು ಜೋಧ್ಪುರ್ಗೆ ಹೋಗ್ತಾ ಇಲ್ಲ, ಜೈಪುರ್ಗೆ ಹೋಗ್ತಾ ಇರೋದು. ಹೆಸರು ಜೋಧ್ಪುರ್, ಜೈಪುರ್, ಜೈಸಲ್ಮೇರು, ಜ ಅಂತ ಇಟ್ಬಿಟ್ಟವ್ರೆ. ನಮಗೆ ಫಸ್ಟೇ ಮರು ಜಾಸ್ತಿ. ಯಾವ್ದಂತ ನೆನ್ಸ್ಕೊಳ್ಳೋದು? ಇದು ಚರಂಡಿ ನೀರ, ಇದು ಮಳೆ ನೀರ? ಆದರೆ ನೀರು ಮಾತ್ರ ಕ್ಲಿಯರ್ ಆಗಿದೆ. ಬೋರ್ವೆಲ್ ನೀರು ಬೈ, ಎಲ್ಲೋ ಬೋರ್ವೆಲ್ ಹೊಡೆದು ಕೂಡ ಐತೆ ಮಸ್ತಾಗಿ. ನೀರು ಫ್ಲೋ ಐತೆ. ಇಲ್ಲಿ ಉಕ್ಕಿ ಹರಿತಾ ಇರೋದು.
ನೆಲದಿಂದ ನೀರು ಹಂಗೆ ಬತಾದೆ ಬತಾದೆ ಬತಾದೆ. ರಾಜಸ್ಥಾನದಲ್ಲಿ ಇದೀನೋ ಇಲ್ಲಿ ಎಲ್ಲಿದ್ದೀನೋ ಗೊತ್ತಾಯ್ತಾನೆ ಇಲ್ಲ. ನೀರು ಆ ರೇಂಜಿಗೆ ಆಚೆ ಬತಾದೆ ನೆಲದಿಂದ. ಅಲ್ಲಿ ಪಾಪ ಆ ಕಡೆ ನಾನು ಬಂದಾಗ ನೀರೇ ಇಲ್ಲ ಅಂತ ಅವರು ಟ್ಯಾಂಕರ್ ಓಡಿಸ್ತವ್ರೆ. ಅಣ್ಣನ್ ಕೇಳೋಣ. ಅಣ್ಣ ಜೈಪುರ, ಅಣ್ಣ ಜೈಪುರ್ ಜೈಪುರ್ ಜೈಪುರ್. ಹಾ ಸೀದಾ. ಹಾ ಥ್ಯಾಂಕ್ ಯು. ಸುಮ್ಮನೆ ಏನ್ ಸುಮ್ಮನೆ ಏನು ಗೊತ್ತಾ, ಹೆಲ್ಮೆಟ್ ಒಳಗಡೆ ಬ್ಲೂಟೂತ್ ಫಿಕ್ಸ್ ಮಾಡಿಸ್ಕೊಬಿಡಿ, ಬೆಸ್ಟು. ನಾವು ಜುಗಾಡ್ ಮಾಡಿದೀವಿ ಬಿಡಿ, ಬ್ಲೂಟೂತ್ ಇಯರ್ಫೋನ್ನೇ ಹಾಕೊಂಡಿದೀವಿ. ಒಂದು ತೊಂದರೆ ಏನು ಅಂದರೆ ಪದೇ ಪದೇ ತೆಗಿಯುವಾಗ ಬಿಚ್ಚೋಗುತ್ತೆ, ಹಾಕುವಾಗ ಬಿಚ್ಚೋಗುತ್ತೆ, ವಾಯ್ಸ್ ಸರಿಯಾಗಿ ಕೇಳಲ್ಲ, ಒಂದ್ಸಲ ಕೇಳಿದ್ರೆ ಕೇಳಲ್ಲ, ಮತ್ತೆ ಬಿಚ್ಚಬೇಕು ಹೆಲ್ಮೆಟು. ಪದೇ ಪದೇ ಹೆಲ್ಮೆಟ್ ಬಿಚ್ಚೋದೇ ಇರಿಟೇಷನು. ಹೆಲ್ಮೆಟ್ ಹಾಕೊಳ್ಳೋದೇ ಇರಿಟೇಷನ್ ಇಲ್ಲ, ಇವಾಗ ರೂಢಿ ಆಗ್ಬಿಡೈತೆ. ವಿತೌಟ್ ಹೆಲ್ಮೆಟು ಏನಾದ್ರು ನೋಡ್ತಾ ಇದೀವಿ ಅಂದರೆ ಒಂಥರ ಭಯ ಆದಂಗೆ ಆಗುತ್ತೆ. ವಿತ್ ಗೇರ್ಸಲ್ಲಿ ಓಡಿಸಿ 22 ದಿವಸದಿಂದ ಆ ಫೀಲ್ಸು ಒಂಥರ. ನೀವು ರೂಢಿ ಮಾಡ್ಕೊಳ್ಳಿ, ಎಲ್ಲೇ ಹೋದ್ರೂ ಹೆಲ್ಮೆಟ್ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಹೆಲ್ಮೆಟ್ ಇಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಡಂಗೆ ಅನ್ನಿಸ್ಕೊತೀರ. ಅದಾದಮೇಲೆ ಆಟೋಮೆಟಿಕ್ಲಿ ಯು ವಿಲ್ ಬಿ ಪ್ರೊಟೆಕ್ಟೆಡ್. ಹರಿಯಾಣ 47 ಹರಿಯಾಣಕ್ಕೆ ಬಂದ್ಬಿಟ್ನಾ ಅಣ್ಣ? ಉಲ್ಟಾ ಹರಿಯಾಣಕ್ಕೆ ಹೋಗ್ತಾ ಇದ್ದೀನ ನಾನು. ರೋಡ್ ತುಂಬ ನೀರು 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 ನೀರು. ಎಲ್ಲಿ ಹೋಗ್ತೀಯ? ಹೋಗು 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 ಶಿಷ್ಯ ಹೋಗು. ಅಲ್ಲ ಓಡಕ್ಕೆ ಬಾಲ್ ಕೆಟ್ಟ ಪದ ಅಲ್ಲ ಅದು. ಇಟ್ಸ್ ಕಾಲ್ಡ್ ಪ್ರೀತಿ ದಿನದ ಚೆಂಡು. ಪ್ರೀತಿ ದಿನಕ್ಕೆ ಚೆಂಡು. ನನಗೂ ಕೊಚ್ಚೆ ಹಾರ್ತಾ ಇದೆ ಗುರು, ನಿಧಾನಕ್ಕೆ ಹೋಗು. ಓ ಇಲ್ಲಿ ಬಕ ಪಕ್ಷಿ ಅಲ್ಲ, ಕೊಕ್ರೆ ಕೈಂಡು. ಅಣ್ಣ 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 ಅಣ್ಣ, ನೀವೇನು ನಮ್ಮ ಮೇಲೆ ಬರ್ತಿದ್ದೀರಾ? ನೋಡ್ಕೊಂಡು ಓಡಾಡ್ರಿ, ಸಿಗ್ನಲ್ ಹಾಕಿರ್ಲಿಲ್ವೇ? ಏಯ್ ಟ್ರಾಫಿಕ್ ಪೊಲೀಸ್ನ ಕರೀರೋ ಅಲ್ಲಿ. ಮತ್ತೆ ರಾಂಪುರ 6 ಕಿಲೋಮೀಟರ್ ರಾಂಪುರ ಕಣ್ರಿ, ಶ್ರೀರಾಂಪುರ ಅಲ್ಲ, ಆದರೆ ಬರೀ ರಾಂಪುರ. ಅಣ್ಣ 4 ಜನ ಹಾಕೊಂಡು ಹೊಡಿತಾವನಲ್ಲ ಗಾಡಿಯಾಗೆ, ಧೈರ್ಯ ಮೆಚ್ಚಬೇಕು. ನಾವು ಹೊಡೆದಿವಿ ಸ್ಪ್ಲೆಂಡ್ರಲ್ಲ, 5 ಜನ ಎಲ್ಲ ಸೀದಾ ಮಲ್ಕೊಂಡೆಲ್ಲ ಹೊಡೆದ್ಬಿಟ್ಟಿದ್ದೀವಿ. ಹಳೇ ಒಂದು ಯು ಜಿ ಫೀಲ್ಸು, ಯು ಜಿಲಿ ಒಂದು ಸ್ಪ್ಲೆಂಡ್ರ್ ಇತ್ತು ನಮ್ಮ ಹುಡುಗಂದು. ಬಂದು ಚೇತು ಅಂತ ಒಬ್ಬ ಇದ್ದ, ಚೇತ ಅಂತ ಕರಿತಿದ್ವಿ, ತುಮಕೂರ್ದವನು, ಸಿರಾದವನು. ಸೊ ಅವನ ಬೈಕ್ನ ನಾವು ಹಂಗೆ ಯೂಸ್ ಮಾಡಿದ್ದೀವಿ. 4 ಜನ 5 ಜನ ಹೋಗೋದು. ತುಂಬ ದೂರ ಹೋಗಬೇಕು ಅಂದರೆ ಅವನದಕ್ಕೊಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಒಂದು 3-4 ಜನ ಅಂತೂ ಹೋಗಿದ್ದೀವಿ. ಯಾರ್ಯಾರು ಹೋಗಿದ್ದೀವಿ ಗೊತ್ತಾ? ನಾನು, ನಮ್ಮ ಪೊದೆ, ನಮ್ಮ ಚತ್ತೆ, ನಮ್ಮ ಚಿಲ್ಲಿ, ಪೊದೆ, ಚತ್ತೆ, ಚಿಲ್ಲಿ, ನಾನು 4 ಜನ ಹೋಗಿದ್ದೀವಿ ಕರೆಕ್ಟು. ನಿಧಾನ ಆರಾಮಾಗು, ಏನು ಚಿಂತಿಲ್ಲ. ಇವತ್ತು ಅಣ್ಣ ರೂಮ್ ಜಾಗ ಹುಡುಕ್ತೀನಿ ಮಲ್ಕೊಳಕ್ಕೆ, ನೀ ಆರಾಮಾಗಿ ಬಾ ಅಂತ ಹೇಳಿದ್ದಾರೆ. ಸೊ ನಾವು ರಾಜಸ್ಥಾನದಲ್ಲಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆಂಬುಲೆನ್ಸಿಗೆ ಜಾಗ ಬಿಡ್ರಿ. ಈಗ ನಮಗೂ ಜಾಗ ಬಿಡ್ರಿ. Do you think, is it a joke for you? Joke for me what? ನೀರು ಅದು ಡ್ರಿಪ್ ಇರಿಗೇಷನ್ ಅಂದರೆ ಇದು ಜೆಟ್ ಹಾಕೋರೆ. ಇಲ್ಲೆಲ್ಲ ಗಿಡ ನೆಡುತ್ತಾರ, ಇದು ಫಾರಮ್ ಗಿರಮೆಲ್ಲ ಇಟ್ಟವ್ರೆ. ಫಾರ್ಮ್ ಗಿಡದ್ದು ನೀರು ಅಷ್ಟೊಂದೈತಾ ಈ ಊರಲ್ಲಿ?
ಮಿಸ್ ಆಗ್ಯದ, ನಾನು ಬೇರೆ ಊರಿಗೆ ಬಂದ್ಬಿಟ್ಟ. ಭಗವಾನ್, ಎಲ್ಲದಕ್ಕೂ ಬಿಡಿ ಬಿಡಿಯಾಗೆ ಬರ್ದವ್ರೆ. ನೋ ಡೌಟ್ ನಾನು ಜೈಪುರ್ಗೆ ಹೋಗ್ತಾ ಇದ್ದೀನಿ. ನಾನು ನೀರಾಯ್ತಾ ಇಲ್ಲ, ನಮ್ಮ ಒಂದು ಪರಿಕಲ್ಪನೆ ತಪ್ಪ ಅದು. ಹೌದು, ಒಮ್ಮೊಮ್ಮೆ ನಾವು ಅನ್ಕೊಂಡಿರೋದೇ ನಿಜ ಅನ್ಕೊಂಡಿರ್ತೀವಿ, ಬಟ್ ಆದ್ರೆ ನಿಜಾನೇ ಬೇರೆ ಇರುತ್ತೆ. ಹಾಗೆ ರಾಜಸ್ಥಾನ್ ಅಂದ್ರೆ ಡ್ರೈ ಲ್ಯಾಂಡ್ ಅಲ್ಲಿ ಏನಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ, ಅದನ್ನ ಸುಳ್ಳು ಮಾಡ್ತಾ ಇದ್ದಾರೆ. ಅಚೀವ್ಮೆಂಟು ನಾವೆಲ್ಲ ಬೊಂಬೆ ಮೇಲಿಟ್ರೆ ಇವ್ರು ಕಾರೇ ಮೇಲಿಟ್ಟವ್ರೆ ಅಲ್ವಾ. ಯೂನಿಟ್ಟು ಮೂ ಅಣ್ಣ, ನನಗೆ ಇಲ್ಲಿ ಹತ್ತು ಲೈನ್ ಬರ್ರೋ ಇದು. ಇಲ್ಲ, ನಾವು ಒನ್ ವೇ ಹೋಗ್ತಿದೀವ ಅಂತ ಡೌಟು. ನಾನು ಒನ್ ವೇ ಹೋಗ್ತಿದೀವ ಇಲ್ವಲ್ಲ, ಇದು ರೂಟ್ ಇದೆಯಲ್ಲ. ಬಟ್ ನಾವ್ಯಾಕೆ ಇಷ್ಟೇ ಸಣ್ಣ ಅರ್ಧ ವೈಟ್ ಪಟ್ಟಿಂದ ಆ ಕಡೆಗೆ ಹೋಗ್ತಾ ಇದೀವಿ, ಅವರೆಲ್ಲ ಈ ಲೈನಿಗೆ. ನಾನು ಬಿಡಲ್ಲ ಗುರು, ನಾನು ಹಿಂಗೆ ಬರೋದು, ನೀನೇ ಸೈಡಿಗೆ ಹೋಗ್ಬೇಕು, ನಾನು ಬಿಡಲ್ಲ. ಒಂಚೂರು ಅಲ್ಲಾಡಿಸ್ತಲ್ಲ, ಗಾಬರಿ ಆಯ್ತು, ಗಾಬರಿ ಆಯ್ತು, ಬಾಯಿಗೆಲ್ಲ ಬಂದಂಗಾಯ್ತು, ನನ್ನ ಮಗ ಹೊಡೆದೇ ಬಿಡ್ತಾನೆ ಅಂತ. ಆದ್ರೂ ಒಂದು ಧೈರ್ಯದ ಮೇಲೆ ನಿಂತಿದ್ದ ಅಷ್ಟೇ. ಒಂದ್ ಸೆಕೆಂಡ್ ಒಂಚೂರು ಇಂಚಿಂಗ್ ಅನ್ನಿಸ್ತೆ, ಬೇಡಪ್ಪ ಅಂತ ಅನ್ನಿಸ್ತು ಅವಾಗ. ಕರೆ ಹಿಮಾಲಯಸ್ ಇವನಿಗೆ ಬಿಡಲ್ಲ ಗುರು, ಇವನಿಗಂತೂ ಬಿಡಲ್ಲ, ಇವನಿಗೆ ಬಿಡೋದೇ ಇಲ್ಲ ಅನ್ಕೋ. ಅಲ್ಲ, ನಾವು ರಾಂಗ್ ರೂಟಲ್ಲಿ ಹೋಗ್ತಿದೀವ ಹೆಂಗೆ ಅಂತ. ಇಲ್ಲಿ ಎಲ್ಲವನ್ನು ಐದೈದು ಲೈನ್ ಹಿಂಗ್ ಬರ್ತಾ ಇದ್ದೀರಾ, ನಾವೇ ರಾಂಗ್ ರೂಟ ಗುರು. ಅರ್ಧ ರೋಡ್ ನಿಮಗೆ, ಅರ್ಧ ರೋಡ್ ನಮಗೆ. ನಾವ್ ಹಿಂಗ್ ಹೋಯ್ತೀವಿ, ನೀವು ಹಂಗೋಗಿ. ನಮ್ಮದ ಹತ್ರ ನೀವು ಬರಬೇಡಿ, ನಿಮ್ದ ಹತ್ರ ನಾವು ಬರಲ್ಲ, ಚೆನ್ನಾಗಿರಕ್ಕಿಲ್ಲ. ಆಮೇಲೆ ಜೈಪುರ್ ಸ್ಟ್ರೈಟೇ, ನಾವು ಕರೆಕ್ಟಾಗೆ ಹೋಗ್ತಿದ್ದೀವಿ. ನಾನಂತೂ ಬಿಡಲ್ಲ, ಹಿಂಗೆ ನಿಂತ್ಕೊಂಡ್ಬಿಡ್ತೀವಿ. ಯಾವನಾರು ಓವರ್ಟೇಕ್ ಕೊಡಿರಿ ಇವಾಗ, ನಾನು ಹಿಂಗೆ ನಿಂತ್ಕೊಂತೀನಿ. ಫಸ್ಟ್ ಆಫ್ ಆಲ್ ನೋಡು, ಊರು ಯಾವ್ದಾರು ಆಗಿರಲಿ, ಫಾಲೋ ಮಾಡ್ರಿ ರೂಲ್ಸು. ರೋಡ್ ಕೊಟ್ಬಿಟ್ಟು, ನಿಮ್ಗೆ ರೋಡ್ ಕೊಟ್ಟಿರೋದೇ ಗಾಂಚಲಿಗಳು ನನ್ನ ಮಕ್ಕಳು. ಈ ಗಾಂಚಲಿಗೆನೆ ಹೇಳೋದು, ಇಂಥವು ಮಾಡಿದಾಗಲೇ ನಮಗೆ ಬೈಬೇಕು ಅನ್ಸೋದು. ನಮ್ಮೂರ್ನಾಗ ಇನ್ನ ಒಬ್ಬ ಬಂದ್ಬಿಟ್ರೆ ಹಿಂದೆ ಇರೋನೆಲ್ಲ ಹಾಕೋದು ಹೆಂಗ್ ಬಿಡ್ತಾರೆ, ಸರಿಯಾಗಿ ಓಡಿಸು ಅಂತ. ಇಲ್ಲಿ ಬರೋರಲ್ಲಿ ಇಲ್ಲಿಗೆ ಬರ್ತಿರಲ್ರಲ್ಲ, ಅರ್ಧ ಲೈನ್ ಅರ್ಧ ಬರ್ರಿ, ಓವರ್ಟೇಕ್ ಮಾಡುವ ಇಲ್ಲಿಗೆ. ಇವ್ರಿಗೆ ಓವರ್ಟೇಕ್ ಎಲ್ಲಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಮಿಸ್ ಆಗಿ ಲೈನು ಪಟ್ಟೆ ಹೊಡೆದವ್ರಲ್ಲ, ಅದು ಓವರ್ಟೇಕ್ ಮಾಡೋ ಅಂತ ಆಪ್ಷನ್ನು. ಅದನ್ನ ಸ್ಟ್ರೈಟ್ ಹೊಡೆದಿರ್ತಾರಲ್ಲ, ಅದೇನಕ್ಕೆ ಅಂತ ಗೊತ್ತಾ ಇವ್ರಿಗೆ ಲೈಸೆನ್ಸ್ ಸಿಕ್ಕಿದೆಯೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಅಣ್ಣ ಗೂಳಿ ಹಿಂಗೆ ಗುಮ್ಮಾಗ ಬರೋ ತರ ಇದೆ.